ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಕ್ಚುಲಿ ಇವತ್ತಿಂದ ಸ್ಕೂಲ್ ಶುರು ಅಲ್ವಾ, ಸೊ ನಾನು ಸ್ಕೂಲ್ಗೆ ಹೋಗಬೇಕಾಗಿತ್ತು. ಸೊ ಇನ್ಮೇಲೆ ಮಧ್ಯಾಹ್ನ ಬರೋಲ್ಲ, ಮಧ್ಯಾಹ್ನ ಬರೋಲ್ಲ ವಿಡಿಯೋಸ್. ಈಗಿನ ಟೈಮಲ್ಲಿ ಈ ವಿಡಿಯೋ ಟೈಮಲ್ಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮದು ಬೆಂಬಲ ಕೊಟ್ಟಿದ್ದೀರಾ, ಅಷ್ಟು ಜನ ನಮಗೆ ಇದು ಮಾಡಿದ್ದೀರಾ, ಧನ್ಯವಾದಗಳು. ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಒಂದು 4 ಡೇಸಲ್ಲೇ 30 to 40 ವ್ಯೂಸ್ ಚೆನ್ನಾಗಿ ಬರ್ತಿದೆ. ಹಿಂಗೆ ಮುಂದುವರ್ಸಿರಿ, ಎಲ್ಲ ವೀಡಿಯೋಸು ನೋಡಿ ಅಂತ ಕೇಳ್ತೀನಿ. ನಮ್ಮ ವೀಡಿಯೋಸ್ ಎಲ್ಲ ಏನೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ನಾನು ಒಂದೇ ಅಂದರೆ ಇನ್ಮೇಲೆ ಒಂದು ಶಾರ್ಟು ಒಂದು ವಿಡಿಯೋ ಮಾಡ್ತೀನಿ. ಯಾಕೆ ಇದು ನನ್ನ ಡೈಲಿ ಒಂದಾಗಿರುತ್ತೆ. ಯಾಕಂದರೆ 2 ವೀಡಿಯೋ ತುಂಬ ಕ್ರಿಸ್ಮಸ್ ವೆಕೇಷನ್ ಏನಾಗಿತ್ತು ಹೋಗ್ಬೋದಿತ್ತು. ಅದರ ಕ್ರಿಸ್ಮಸ್ ವೆಕೇಷನ್ಸ್ ಆದಮೇಲೆ ಟೈಮ್ ಇಲ್ಲ, ಓದ್ಕೋಬೇಕು ಅದೆಲ್ಲ ಇದೆ. ಸೊ ಒಂದು 1 ಅವರ್ ಇದು ಸ್ಪೆಂಡ್ ಮಾಡಲ್ಲ ಅಂತ ಮಾಡ್ತಿದ್ದಾನೆ. ನಿಮಗೇನಾದರೂ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ, ಇವತ್ತು ನಿಮ್ಗೆ ಒಂದೇ ವೀಡಿಯೋ ಮಾಡ್ತೀರಾ. ಇನ್ಮೇಲೆ 20 ಮಿನಿಟ್ಸ್ ಇರುತ್ತೆ ಒಂದೊಂದು ವಿಡಿಯೋ. ಓಕೆ, 22 ಅದಕ್ಕೆ ಅಪ್ರಾಕ್ಸಿಮೇಟ್ಲಿ 10 to 20 ಮಿನಿಟ್ಸ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ. ಇವತ್ತು ಸ್ವಲ್ಪ ಕಾಮಿಡಿ ಆಗಿರಲಿ, ಎಂಟರ್ಟೈನ್ಮೆಂಟ್ ಮೆಸೇಜು ತುಂಬ ಜಾಸ್ತಿ ಇರುತ್ತಲ್ವ, ನಿಮಗೂ ಸ್ವಲ್ಪ ಬೋರ್ ಅನಿಸ್ಬೋದು. ಸೊ ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತ ಮಾಡ್ತಿದ್ದೀನಿ. ಓಕೆ, ಸೊ ಇವತ್ತು ಟೋಟಲಿ 3 ಕ್ಯಾರೆಕ್ಟರ್ಸ್ ಇರ್ತಾರೆ. ಓಕೆ, ಟೋಟಲ್ 3 ಕ್ಯಾರೆಕ್ಟರ್ಸ್, ಆಲ್ಮೋಸ್ಟ್ ಎಲ್ಲದರಲ್ಲೂ 3 ಕ್ಯಾರೆಕ್ಟರ್ಸ್ ಇರ್ತಾರೆ. ಮುತ್ತು, ವಿಕ್ರಮ್, ಲ್ಯಾಂಡ್ ಲಾರ್ಡ್, ಮೂರ್ತಿ ಅಂತ. ಓಕೆ, ಮುತ್ತು ಏನು ಒಂದು ವಿಲೇಜ್, ಅಲ್ಲಿದಲ್ಲಿ ಬೆಳೆದಿರಿ. ಒಳ್ಳೆ ಕನ್ನಡ ಸ್ಪೀಕರ್, ಮತ್ತು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ. ಅಲ್ಲಿ ಬೆಳೆದಿದ್ದಾನೆ, ಅಂದರೆ ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಮಾಡಿರೋದು. ಓಕೆ, ಸೊ ಅಲ್ಲಿಂದ ಯಾರು ಬರ್ತಿದ್ದಾರೆ, ಮುತ್ತು ಬರ್ತಿದ್ದಾರೆ. ಸೆಕೆಂಡು ವಿಕ್ರಮ್, ಅವನೇನು ಮಾಡಿದ್ದಾನೆ, ದ ಐಟೆಕ್ ರೂಮ್ಮೇಟ್ ಅವನು. ಓಕೆ, ಸ್ಪೀಕ್ಸ್ 90% ಇಂಗ್ಲೀಷ್, ಅಬ್ಸರ್ವ್ಸ್ ವಿತ್ AI. ಅಂದರೆ ಹೆಂಗೆ ಅಂದರೆ ಅವನು ತುಂಬ ಐಟೆಕ್. ಓಕೆ, ಈಸ್ ಸ್ಟಡಿಡ್ ವೆರಿ ವೆಲ್ ಆ್ಯಂಡ್ ಈಸ್ ಕಂಟಿನ್ಯೂಯಿಂಗ್ಲಿ ಆಕ್ಸ್ ಈಸ್ ಸ್ಟಡಿ. ಓಕೆ, ಇಸ್ ಅ ವೆರಿ ಗುಡ್ ರೂಮ್ಮೇಟ್ ಆಫ್ ಅವರ್ ದ ಮುತ್ತು ಈಸ್ ಅ ವೆರಿ ಗುಡ್ ಬಾಯ್ ಆ್ಯಂಡ್ ಈ ಸ್ಪೀಕ್ಸ್ ವೆರಿ ಗುಡ್ ಇಂಗ್ಲೀಷ್ ವಿತ್ AI. ಈಸ್ ವೆರಿ ಅಬ್ಸೆಸ್ಡ್, ಅಂದರೆ ಇದಕ್ಕೆ ಅಭ್ಯಾಸ ಹೋಗಿದೆ AIಗೆ. ಜಿಮ್ ಮತ್ತು ನೆಟ್ವರ್ಕ್ ಮೊಬೈಲ್. ಓಕೆ, ಸೊ ಆ ಥರ. ಯಾರು? ವಿಕ್ರಮ್ ಅಂತ. ಲ್ಯಾಂಡ್ ಲಾರ್ಡ್ ಮೂರ್ತಿ ಅಂತ. ಇವನು ಹೆಂಗೆ ಅಂದರೆ ತುಂಬ ಟಿಪಿಕಲ್. ಓಕೆ, ಅವನು ಓನರ್. ಲ್ಯಾಂಡ್ ಲಾರ್ಡ್ ಅಂದರೆ ನಿಮಗೆಲ್ಲ ಅರ್ಥ ಆಗಿರಬೇಕು ಅಂತ ಅಂದ್ಕೊತೀನಿ. ತುಂಬ ಟಿಪಿಕಲ್. ಓಕೆ, ಈಸ್ ಇನ್ ಸಚ್ ಅ ವೇ ದಟ್ ಈಸ್ ಇನ್ ಸಚ್ ಅ ವೇ ಅಂದರೆ ಹೆಂಗಿದ್ದಾನೆ ಅಂದರೆ, ಅವನು ಸ್ವಂತ ಮನೆಯವರಿಂದ ಅವ್ನ ಕಾರ್ ಇಷ್ಟ. ಅವನ ಹತ್ರ ಇರೋ ಕಾರಣ ಸ್ವಂತ ಮನೆಯವ್ರಿಗಿಂತ ಅದು ಇಷ್ಟ. ಸ್ವಂತ ಮಗನಿಂದ ಕಾರ್ ಇಷ್ಟ, ಸ್ವಂತ ಮಗ ಆ ಥರ. ಓಕೆ, ಅರ್ಥ ಆಯ್ತು ಅಂತ ಅಂದ್ಕೊತೀನಿ. ಎಕ್ಸಾಂಪಲ್ ಹೆಂಗೆ ಅಂತ ಕೊಡ್ತೀನಿ ಅಂದರೆ, ಈಗ ಸನ್ ಅಂತ ಅವನು ಅಕಸ್ಮಾತ್ ಇಲ್ಲಿ ಸನ್. ಓಕೆ, ಇಲ್ಲಿ ಒಂದು ಜಮೀನು ಅವನದೇ ಆಲ್ರೆಡಿ ಓನ್ ಆಗಿದೆ, ರಿಜಿಸ್ಟರ್ ಎಲ್ಲ ಆಗಿದೆ, ಅವನದೇ. ಓಕೆ, ಅವ್ನು ಚೂಸ್ ಮಾಡೋದು ಜಮೀನಂತೆ, ದುಡ್ಡನ್ನ ಯೂಸ್ ಮಾಡಲ್ಲ. ಈ ಮಗನಿಗಿಂತ ಜಮೀನು, ಕಾರು, ಮನೆ ಆ ಥರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಸೊ ಟೋಟಲ್ 3 ಕ್ಯಾರೆಕ್ಟರ್ಸ್: ಮುತ್ತು, ವಿಕ್ರಮ್ ಆ್ಯಂಡ್ landlord. Muthu is very village boy. He doesn't know English. He speaks only Kannada speaker. Vikram is very high profiled. He always speaks with obsessed. ಅವನು ಎಷ್ಟು ಅಭ್ಯಾಸ ಹೇಗಾಗಿದ್ದಾನೆ ಅಂದರೆ, ಅವನು ಅದ್ರ ಒಳಗಡೆ ಮುಳುಗೋಗಿರ್ತಾನೆ. ಮತ್ತು ಜಿಮ್ ನೆಟ್ವರ್ಕಲ್ಲಿ ಮುಳುಗೋಗಿರ್ತಾನೆ. ಇನ್ನೊಬ್ಬ ಲ್ಯಾಂಡ್ ಲಾರ್ಡ್ ತುಂಬ ಟಿಪಿಕಲ್ ಆಗಿರ್ತಾನೆ. ಅವನು ಹೆಂಗೆ ಅಂದರೆ, ಅವನು ಸ್ವಂತವ್ರಿಗಿಂತ ಅವ್ರ ಪ್ರಾಪರ್ಟಿನ ಇಷ್ಟಪಡ್ತಾರೆ. ಸೊ ಹಂಗೆ ಅವ್ರದ್ದು. ಓಕೆ, ಈಗ ಲೆಟ್ಸ್ ಗೋ ಟು ದಿ ಹ್ಯಾಚ್. ಮುತ್ತು ಎಂಟರ್ ಮಾಡ್ತಾನೆ. ಈಗ ಅಲ್ಲಿ ನಿಮ್ಮ ಸಭೆನ ನೋಡಿದ್ದೀರಾ,
ಸಾಮಾನ್ಯವಾಗಿ ಎಲ್ಲ ನೀವು ಅಲ್ಲಿಗೆ ಹೋದರೆ ಏನಾಗಿರುತ್ತೆ, ಕೆಲವರು ಬೈಕಲ್ಲಿ ಹೋಗ್ತಿರ್ತಾರೆ, ಹುಲ್ಲು ಎತ್ಕೊಂಡು ಹೋಗ್ತಿರ್ತಾರೆ, ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು. ಓಕೆ, ಹಂಗೆ ಮುತ್ತುಲಿ ಅಲ್ಲಿಗೆ ಹೋದಾಗ ಅವನು ತುಂಬ ದೊಡ್ಡ ಚೀಲದಲ್ಲಿರುವ ಅಕ್ಕಿ ಮತ್ತು ಇದು ಕೋಕೋನಟ್ ಎತ್ಕೊಂಡು ಹೋಯ್ತಿದ್ದ ಅವನು. ಅಂದರೆ ಚೀಲದಲ್ಲಿ ಕಟ್ಬಿಟ್ಟು ಹಿಂಗೆ ಎತ್ಕೊಂಡು ಹೋಯ್ತಿದ್ದ. ಓಕೆ, ಎಲ್ಲಿಂದ? ಅವನು ಊರಿಂದ. ಓಕೆ, ಇವನು ಹಂಗೆ ಹೋಗ್ತಾಗ ಟಯರ್ಡ್ನೆಸ್ಗೆ ಅವನಿಗೆ ತುಂಬ ಬೆವರು ಮತ್ತು ತುಂಬ ಸ್ಕ್ರೀನ್ ಮೊಬೈಲ್ ಮೇಲೆ ಇದಾಕಿದೆ ತುಂಬ. ಆದರೆ ಅವ್ನ ಮೊಬೈಲಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಅವನಿಗೆ ಏನು ಪ್ರಾಬ್ಲಮ್ ಅಂದರೆ ಅವನಿಗೆ ಸ್ಕ್ರೀನ್ ಲಾಕ್ ಮಾಡ್ತೋಗಿತ್ತು. ಆ ಮೊಬೈಲಲ್ಲಿ ಇದೆ ಅಲ್ವಾ, ಅಲ್ಲಿ ಅವನಿಗೆ ಸ್ಕ್ರೀನ್ ಲಾಕ್ ಮಾಡ್ತೋಗಿತ್ತು. ಸೊ ಅದ್ರ ಮೇಲೆ ಅವನು ತುಂಬ ಫೋಕಸ್ ಆಗಿರ್ತಾನೆ. ಮುತ್ತು ಅವನಿಗೆ ಹೇಳ್ಕೊತವನೆ ತಿರ್ಗ, ಯಪ್ಪ ಮನೆಗೆ ಹೋಗೋದು ವರ್ಲ್ಡ್ ಬೇಕಾ, ನಮ್ಮೂರಲ್ಲಿ ಬಾಗಿಲೇ ಹಾಕಿಲ್ಲ, ಇಲ್ಲಿ ಬೆರಳು ಇದ್ದರೆ ಮಾತ್ರ ಬಾಗಿಲು ಓಪನ್ ಆಗೋದು ಅಂತ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೆ. ಆಮೇಲೆ ಇನ್ಯಾರು ಹೇಳ್ತಾರೆ, ವಿಕ್ರಮ್ ಎಂಟ್ರಿ ಆಯ್ತಾರೆ. ಅವನು ತುಂಬ ಐಫೈ ಒಳ್ಳೊಳ್ಳೆ ಸೂಟ್ ಬಟ್ಟೆ ಹಾಕ್ಕೊಂಡು ಹೇರ್ಪಾಡ್ಸ್ ಗೊತ್ತಲ್ವಾ, ಕಿವಿಗೆ ಹಾಕೋತಾರಲ್ಲ, ಹೇರ್ಪಾಡ್ಸ್ ಹಾಕ್ಕೊಂಡು ಟಾಕಿಂಗ್ ಟು ಸಿರಿ, ಹಿ ಲೈಕ್ ಸಿರಿ ವಾಟ್ಸ್ ದ ವೆದರ್ ರೈಟ್ ನೌ, ವಿಚ್ ಪ್ಲೇಸ್ ಅನ್ ಆ ಥರ ಹೇಳ್ತಿರ್ತಾನೆ. ಆಮೇಲೆ ತಿರ್ಗಾ ವಿಕ್ರಮ್ ಅವನಿಗೆ, ಹೇ ಮುತ್ತು, ವೆಲ್ಕಮ್ ಟು ದ ಸಿಲಿಕಾನ್ ಸಿಟಿ ಬ್ರೋ, put a sass in the July area. Don't create a visual clutter in the living room. It's all about minimalizing. Don't be so nuisance. ಸೊ ಅವನು ಏನು ಹೇಳ್ತಾನೆ ಅಂದರೆ, ಮುತ್ತು ಬಾಯಿಲಿ, ನೀನು ಸಿಲಿಕಾನ್ ಸಿಟಿಲಿದ್ದೀಯಾ, ನೀನೇನು ಮಾಡ್ತೀಯ ಅಂದರೆ ಅಲ್ಲಿ ಗುಗ್ಗು ಥರ ಆಡಬೇಡ, ನೀಟಾಗಿ ಇಲ್ಲಿ ಸಿಟ್ಟಿಂಗ್ ಇದ್ದಾಗೂ ಎಲ್ಲಿ ಏನು ಜಾಗದಲ್ಲಿ ಇಕ್ಬೇಕೋ ಅಲ್ಲಿಕ್ಕೂ, ಹಿಂಗೆ ಹೆಗಲ ಮೇಲೆಲ್ಲ ಎತ್ಕೊ ಹೋಗ್ಬೇಡ, ಎಲ್ಲಾದರೂ ಇಟ್ಬಿಟ್ಟು ಇಲ್ಲ ಆರ್ಡ್ರ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾನೆ. ಆಮೇಲೆ ಮುತ್ತು ಏನಾದ್ರು, ಮಿನಿ ಏನಪ್ಪ, ಅಕ್ಕಿ ಮಂಟೆಯಲ್ಲಿ ಇಡ್ಲಿ ಅಂತ ಹೇಳು ಸಾಕು. ಅವನು ಹೇಳ್ತಾನೆ, ಯಪ್ಪ ನನ್ನ ಕೈಲಿ ಆಗಲ್ಲ, ಊರಿಂದ ಎತ್ಕೊಬಂದಿದ್ದೀನಿ, ನಿನ್ನ ಕಾಲು ಮುಚ್ತೀನಿ, ಎಲ್ಲಾದರೂ ಒಂದು ಜಾಗ ಇಲ್ಲಪ್ಪ ಇಕ್ತೀನಿ ಅಂತ ಹೇಳ್ತಾನೆ. ಯಾರು? ಮುತ್ತು. ಯಾರಿಗೆ? ವಿಕ್ರಮ್ಗೆ. ಓಕೆ, ಆಮೇಲೆ ಆಯಿತು. ಆಮೇಲೆ ಹೇಳ್ತಾನೆ, ಬರ್ತಾನೆ ಅವನು ವಿಕ್ರಮ್ ಒಂದು ಜಾಗ ತೋರಿಸ್ತಾನೆ, ಅವನು ಅಲ್ಲಿ ಇಕ್ತಾನೆ. ಅವ್ನು ತೋರಿಸಿದ ಜಾಗದಲ್ಲಿ, ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಎಕ್ಸ್ಕ್ಯೂಸ್ ಮೀ. ಆಮೇಲೆ ಏನಾಗುತ್ತೆ, ತೋರಿಸಿರ್ತಾನೆ. ಆಮೇಲೆ ಅವನು ಏರ್ಪೋರ್ಟ್ ಹಾಕೊಂಡಿರ್ತಾನೆ, ಅದನ್ನ ಟೇಬಲ್ ಮೇಲೆ ಇಕ್ಬಿಟ್ಟು ಅದನ್ನು ವಾಶ್ರೂಮ್ಗೆ ಹೋಗಿರ್ತಾನೆ. ಆಮೇಲೆ ಏನು ಮಾಡ್ತಾನೆ, ಮುತ್ತು ಬರ್ತಾನೆ ಅವ್ನ ರೂಮ್ಗೆ ವಿತೌಟ್ ಪರ್ಮಿಷನ್. ವಿತೌಟ್ ಪರ್ಮಿಷನ್ ಅವನು ಇದರಿಂದಲ್ದೇ ಬಂದಿರ್ತಾನೆ ಯಾರು ರೂಮ್ಗೆ, ವಿಕ್ರಮ್ ರೂಮ್ಗೆ. ಬಂದಾದ್ಮೇಲೆ ಏನಾಗುತ್ತೆ, ಇಯರ್ಪಾಡ್ ಹಾಕ್ಕೋತಾನೆ. ಹಾಕೊಂಡ್ಮೇಲೆ ಏನಾಗುತ್ತೆ, ಇಟ್ ಟ್ರೈಸ್ ಟು ಟಾಕ್ ಟು ಸಿರಿ. ಓಕೆ, ಅವನು ಹೆಂಗೆ ಮಾತಾಡ್ತಾನೆ ಅಂದರೆ, ಯಾವ ರೀತಿಯಲ್ಲಿ ಮಾತಾಡ್ತಾನೆ ಅಂದರೆ, ಆ ಸಿರಿ ಇದೆಯಲ್ವಾ, ಅದೊಂದು ಮನುಷ್ಯ. ಈಗ ನಾವು ಫೋನ್ ಮಾಡಿದ್ರೆ ಇನ್ನೊಬ್ಬ ಮನುಷ್ಯ ಇಲ್ಲಿಂದ ನಮ್ಮ ಜೊತೆ ಮಾತಾಡ್ತಿರ್ತಾನೆ ಅಂತ ಅವನು ಅಂದ್ಕೊಂಡು, ಹಾಗೆ ಸಿರಿನ ಇನ್ನೊಬ್ಬ ಮನುಷ್ಯ ಅಲ್ಲಿ ಫೋನಲ್ಲಿ ಮಾತಾಡ್ತಿರ್ತಾನೆ ಅಂತ ಅಂದ್ಕೊಂಡು ನಮ್ಮ ಜೊತೆ ಮಾತಾಡ್ತವನೆ. ಓಕೆ, ಆಮೇಲೆ ಕೇಳ್ಬಿಟ್ಟು, ರೀ ಇಲ್ಲಿ ಇವ್ರದ್ದು ಯಾವ ಊರು, ಸಿಲಿಕಾನ್ ಸಿಟಿದು ಬಸ್ ಟೈಮಿಂಗ್ಸ್ ಯಾವಾಗಿದೆ ಗೊತ್ತಾ ನಿಮಗೆ ಅಂತ ಕೇಳ್ತಾನೆ. ಆಮೇಲೆ ವಿಕ್ರಮ್ ನೋಡ್ಬಿಡ್ತಾನೆ ಅವನು ಹಂಗೆ ಮಾಡ್ತಿರೋದು. ಮುತ್ತು, ನಾಳೆ ನಿನ್ನ ಇಂಟರ್ವ್ಯೂ ಇದೆ, ಅವನು ಕೆಲಸದಿಂದ ಬಂದಿರ್ತಾನಲ್ವಾ, ಸೊ ನಾಳೆ ನಿಂದು ಇಂಟರ್ವ್ಯೂ ಇದೆ, ನಿನ್ನ ಸ್ವಲ್ಪ ನಾನು ರೆಡಿ ಮಾಡಬೇಕು. ನೋ ಮೈ ಹೇರ್ ಸ್ಟೈಲ್, ಯೂಸ್ ದಿಸ್ ವರ್ಡ್ ಸಿನರ್ಜಿ, ಪ್ಯಾರಾಡೈಮ್ ಶಿಫ್ಟ್ ಆ್ಯಂಡ್ ಕಲಾಟಬಿಲಿಟಿ ಅಂತ ಹೇಳ್ತಾನೆ. ಅದಂಗೆ ಅಂದರೆ ಅವನ್ನ ಕೆಲವು ಅಪ್ಗ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಯಾಕಂದರೆ ಅಲ್ಲಿ ಸ್ಟೈಲಿಂದ ಸಿಟಿ ಸ್ಟೈಲ್ಗೆ ಬಿಡಬೇಕು ಅಂತ ಅಂದ್ಕೊಂಡು ಅವನ್ನ ಸ್ವಲ್ಪ ಅಪ್ಗ್ರೇಡ್ ಅಂದರೆ ಅವ್ನು ತುಂಬ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಇಂಗ್ಲೀಷ್ ನಮ್ಮ ಬೆಂಗಳೂರು ತಕ್ಕಂಗೆ ಹೆಂಗೆ ಇರಬೇಕು ಅಂತ ಅವನು ಹೇಳ್ಕೊಡೋ ಕಲ್ತಿರ್ತಾನೆ. ಕಲ್ತಾದ್ಮೇಲೆ ಏನಾಗುತ್ತೆ, ಅವನು ಕೆಲವು ವರ್ಡ್ಸ್ ಹೇಳ್ತಾನೆ. ಯಾಗೂ ಸಿನರ್ಜಿ ಅಂತ, ಪ್ಯಾರಾಡೈಮ್ ಸೊಸೈಟಿ ಅಂತ, ಆ್ಯಂಡ್ ಸೋಷಿಯಲಬಿಲಿಟಿ ಅಂತ ಕೆಲವು ವರ್ಡ್ಸ್ ಹೇಳ್ತಾನೆ. ಸಿನರ್ಜಿನ ಅದು ಯಾವುದಾದ್ರೂ ಹೊಸ ಥರದ ಹೆಸನ?
ಅವನು ಹೇಳ್ತಾನೆ, ಹಾಂ ಸಿನರ್ಜಿ, ಓ ಅದೇನೇ ಅದ್ರ ಹೆಸ್ರ ಅಂತ ಕೇಳ್ತಾನೆ. ಓಕೆ, ಆಮೇಲೆ ವಿಕ್ರಮ್ ಒಂದು ಕೆಫೆಗೆ ಕರ್ಕೊಂಡು ಹೋಗ್ತಾನೆ ಯಾರನ್ನ, ಮುತ್ತುನ. ಆಮೇಲೆ ಮುತ್ತು ಕೂತ್ಕೋತಾನೆ ನಾರ್ಮಲ್, ಕೆಫೆಗೆ ಹೋದರೆ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಾದ್ಮೇಲೆ ಏನಾಗುತ್ತೆ, ಅಲ್ಲಿ ಮೆನು ಇರುತ್ತೆ, ಮೆನು ಓಪನ್ ಮಾಡ್ತಾರೆ. ಓಕೆ, ಆಮೇಲೆ ಮುತ್ತು, ಏನಪ್ಪ ಇದು, ಒಂದು ಕಾಫಿ 300 ರೂಪಾಯಿ, ನಮ್ಮೂರಲ್ಲಿ 300 ರೂಪಾಯಿಗೆ ಇಡೀ ಊರಿನ ಕಾಫಿ ಬರುತ್ತೆ ಅಂತ ಹೇಳ್ತಾನೆ. ಅಂದರೆ ಒಂದು ಇಷ್ಟರಲ್ಲಿ ಫ್ರೀಯಾಗಿ ಕೊಡ್ತಾರೆ ಅನ್ನೋದ್ರೆ, ಎಲ್ಲೇ ಹೋದ್ರು ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಯಾರೇ ಹೋದ್ರು ಮನೆಗೆ ಬಂದರು ಅಟ್ಲೀಸ್ಟ್ ಒಂದು ಲೋಟ ನೀರು ಇಲ್ಲ ಒಂದು ಲೋಟ ಕಾಫಿ ಕೊಡೋದು ನಮ್ಮ ಸಂಸ್ಕೃತಿ, ಅದೆಲ್ಲರೂ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈ ಕೆಲವರು ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಎಸ್ಪೆಷಲಿ ಹೋಗ್ತಾರೆ, ಯಾಕಪ್ಪ ಬಂದರೆ ನಮ್ಮ ಸುಮ್ಮನೆ ಈಗಲೇ ಒಂದು ಟೀ ಪುಡಿ ಕಾಸಿಲ್ಲ ಅಂತ ಕೇಳ್ತಾರೆ ಅಲ್ವಾ. ಆದರೆ ಊರಿಗೆ ಹೋಗಿ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಇದಿರಲಿ, ಅವರು ಕಷ್ಟಪಟ್ಟು ಅವರಿದ್ದು ಪ್ರಕಾರ ಮಾಡ್ತಾರೆ. ಅದಕ್ಕೆ ನಾವು ಮೆಚ್ಕೋಬೇಕು. ಸೊ ಎಲ್ಲ ವಿಲೇಜಸ್ಗೂ ಸೆಲ್ಯೂಟ್ ಹೊಡಿಯೋಣ ಅಂತ ಕೇಳ್ಕೊಳ್ತೇನೆ ನಾನು, ಸೆಲ್ಯೂಟ್. ಓಕೆ, ಮುಂದೆ ಬಿಡೋಣ. ಹೋಗ್ತಾರೆ. ಆಮೇಲೆ ನಾನು ಅನ್ಕೋತಾನೆ, ನಮ್ಮೂರಲ್ಲಿ 300 ರೂಪಾಯಿಗೆ ಫುಲ್ ಇಡೀ ಮನೆಯದೇ ಕಾಫಿ ಬರುತ್ತೆ, ಇಲ್ಲಿ ಒಂದು ಲೋಟಕ್ಕೆ ಅಷ್ಟು ಕೊಡಬೇಕಾ ಅಂತ ಕೇಳ್ತಾನೆ. ಆಮೇಲೆ ಅವನ ಪ್ರಕಾರ ಅವನು ಒಂದು ಆರ್ಡ್ರ್ ಮಾಡ್ಕೊಡ್ತಾನೆ. ಅದು ಎಷ್ಟು ಮಚ್ಚಾಲಾಟ ಕೊಡ್ದಿದ್ದೀರಾ ಅನಿಸುತ್ತೆ, ನಾನು ಮಚ್ಚಾಲಾಟ ಅಂತ ಒಂಥರ ಚೆನ್ನಾಗಿರುತ್ತೆ, ಮಚ್ಚಾಲಾಟ ಅಂತ. ಹಾಂ, ಮಚ್ಚಾಲಾಟ ಕುಡಿಯೋಕ್ಕೆ ನೋಡ್ತಾನೆ. ಅದೊಂದು ಗ್ರೀನ್ ಟೀ ಅಂತ. ಓಕೆ, ಅದು ಗ್ರೀನ್ ಟೀ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅದು ಕುಡಿದ್ಬಿಟ್ಟು ಹಿಂಗೆ ಅಂದರೆ ನಮಗೆ ಏನಾದರೂ ಮೆಡಿಷನ್ ಅಂದರೆ ಒಂಥರ ಫೇಸ್ ಎಕ್ಸ್ಪ್ರೆಷನ್ ಬಿಡುತ್ತಲ್ಲ, ಆ ಥರ ಮಾಡ್ಕೊಡ್ತಾನೆ. ಗ್ರೀನ್ ಟೀನೆಲ್ಲ ಹಂಗೆ ಬರುತ್ತೆ, ಒಂಥರ ಕಹಿಯಾಗಿರುತ್ತಲ್ವ ಹಂಗೆ. ಓಕೆ, ಈಗ ಯಾರೋ ಒಬ್ಬ ಎಂಟ್ರಿ, ಮೂರ್ತಿ. ಯಾರು? ಲ್ಯಾಂಡ್ ಲಾರ್ಡ್. ಅವನು ಸ್ವಂತ ಕೇಳೋದಕ್ಕಿಂತ ಭೂಮಿನೇ ಇಷ್ಟಪಡ್ತಾನೆ. ಯಾರಪ್ಪ ಇದು ಹೊಸ ಮುಖ ಮತ್ತು ಒಂದೊಂದಿದ್ದಾರೆಗೆ ನೋಡಿ, ಇಲ್ಲಿ ಗೋಡೆಗೆ ಮೂಳೆ ಹೊಡೆಯಬಾರದು, ಸೌಂಡ್ ಮಾಡಬಾರದು, ಮತ್ತು ಆ ಅಕ್ಕಿ ಮೂಟೆ ವಾಸನೆ ಇಡೀ ಬಿಲ್ಡಿಂಗ್ಗೆ ಬರ್ತಾ ಇದೆ. ಬಂದ್ಬಿಟ್ಟು ಈ ಸುಧಾಲಿಸ್ನ ಕಂಪ್ಲೇಂಟ್ ತೊಗೊಬಂದವನು, ಏನಂತ, ಸೌಂಡ್ ಮಾಡಬಾರ್ದು, ಇಲ್ಲಿ ಅಕ್ಕಿ ಮೂಟೆ ಎಲ್ಲ ಸ್ಮೆಲ್ ಬೇಡ ಬತ್ತೈತೆ, ನಿಮ್ಗೆ ಗೊತ್ತಾಗಲ್ವಾ, ವಯಸ್ಸರೆಲ್ಲ ಮಲ್ಕೊಂಡಿದ್ದಾರೆ, ಇದು ಬೇರೆ ಹೊಸ ಮುಖಗಳು 11 ಗಂಟೆಲಿ ಬಂದಿದ್ದಾರೆ ಮನೆಗೆ, ಕುಡಿದ್ಬಿಟ್ಟು. ಮುಟ್ಟು ಹೇಳ್ತಾನೆ, ಸರ್ ನಾವು ಕುಡ್ದಿಲ್ಲ ಸರ್, ನಮ್ಮ ಒಳದ ಅಕ್ಕಿ ಸರ್, ಅದು ಘಮ ಘಮ ಅಂತ ಅನ್ನುತ್ತೆ ಸರ್ ಅಂತ ಹೇಳ್ತಾನೆ. ನಿಧಾನವಾಗಿ ಕಾಮಾಗಿ ಹೇಳ್ತಾನೆ. ಆವಾಗ ಮೂರ್ತಿ, ನನಗೆ ಘಮ ಎಲ್ಲ ಬೇಡ, ಡೆನಿಸ್ಟೆಸ್ಟ್ ಬೇಕು ಅಷ್ಟೇ. ವಿಕ್ರಮ್, ಯು ಫ್ರೆಂಡ್ ಲುಕ್ಸ್ ವೆರಿ ಲೋಕಲ್, ಇಸ್ ಈವನ್ ಅನ್ ಇಂಜಿನಿಯರ್. ಆಮೇಲೆ ವಿಕ್ರಮ್ಗೆ ಹೇಳ್ತಾನೆ ಅವನು, ನಿಮ್ಮ ಫ್ರೆಂಡ್ ತುಂಬ ಲೋಕಲ್ ಕಾಣ್ತಾನೆ, ಇದು ಈವನ್ ಇಂಜಿನಿಯರ್ ಅಂತ ಹೇಳ್ತಾನೆ. ನನಗೆ ಸ್ಮೆಲ್ಲೆಲ್ಲ ಬೇಡ, ನನಗೆಲ್ಲ ನೀಟಾಗಿರಬೇಕು ಅಂತ ಹೇಳ್ತಾನೆ ಅಲ್ವೇ. ಓಕೆ, ಆಮೇಲೆ ಇವನು ಹೇಳ್ತಾನೆ ವಿಕ್ರಮ್ ಏನು ಮಾಡ್ತಾನೆ, ಅವನು ಸ್ವಲ್ಪ ಊರಿಂದ ಕಳ್ಸ್ಕೊಂಡಿದ್ದಾನೆ, ಸ್ವಲ್ಪ ಅವನ ಕಡೆ ಇರ್ತಾನೆ, ಮುತ್ತು ಕಡೆ ಇರ್ತಾನೆ. ಇಂಗ್ಲೀಷಲ್ಲಿ ಏನೋ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂದರೆ, ಪ್ಯೂರ್ ದೇಸಿ ಗೀ. ಸಡನ್ಲಿ ಮೂರ್ತಿ ಬಿಕಮ್ಸ್ ವೆರಿ ಫ್ರೆಂಡ್ಲಿ. ಏನು ಮಾಡ್ತಾನೆ ಅಂದರೆ, ಇವನು ಬುದ್ಧಿವಂತ, ಯಾವುದು ವಿಕ್ರಮ್ ಏನು ಮಾಡ್ತಾನೆ ಅಂದರೆ, ತಗೊಳ್ಳೋದು ಇಸ್ಕೊಳ್ಳೋದು, ಗಿವ್ ಒನ್ ಆ್ಯಂಡ್ ಗೆಟ್ ಟೇಕ್ ಹಂಗಂದು ಗಿವ್ ಒನ್ ಟೇಕ್ ಒನ್ ಅಂತ ಹೇಳ್ದಂಗೆ ಆಯಿತು. ಏನು ಮಾಡ್ತಾನೆ ಅಂದರೆ, ಅವನು ವಿಕ್ರಮು ಮುತ್ತುನ ಡಿಫೆಂಡ್ ಮಾಡ್ಕೋಬೇಕು ಅಂತಾನೆ ಏನು ಮಾಡ್ತಾನೆ, ಚೆನ್ನಾಗಿರೋದು ವಿಲೇಜಿಂದ ತುಪ್ಪ ತಂದಿರ್ತಾನೆ, ಅದನ್ನ ಇವನು ಕೊಡ್ತಾನೆ. ಯಾರಿಗೆ? ಲ್ಯಾಂಡ್ ಲಾರ್ಡ್ಗೆ, ಮೂರ್ತಿ ಕೊಟ್ಟಾದ್ಮೇಲೆ ಅವನು ಸ್ವಲ್ಪ ಸಾಫ್ಟ್ ಕಾರ್ನರ್ ಬಂದು ಅವನ ಜೊತೆ ಫುಲ್ಲು ಕೊಬ್ಬಿಡ್ತಾನೆ. ಆವಾಗ ಹಂಗೆ ಟಿಫೆನ್ ಮಾಡಿಕೊಂಡ. ಓಕೆ, ಈಗ ಮುತ್ತು ಇದಕ್ಕೆ ಬರುತ್ತೆ, ಈಗ ಇಂಟರ್ವ್ಯೂ ಬರುತ್ತೆ. ಇಂಟರ್ವ್ಯೂ ಮಾಡ್ತಿರ್ತಾನೆ ಈಗ ಮುತ್ತು. ಓಕೆ, ಅವರು ಬರೀ ಇಂಗ್ಲೀಷಲ್ಲೇ ಕೇಳಾದರು ವಿಕ್ರಮ್. ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಅವರು ಪ್ರೊಸೆಸ್ ಬಗ್ಗೆ ಮಾತಾಡುವಂತಾರೆ. ಮನುಷ್ಯತ್ವಕ್ಕಿಂತ ಮೆಷಿನ್ ಇಂಪಾರ್ಟೆಂಟ್ ಇಲ್ಲಿ. ವಿಕ್ರಮ್ ಇದು ಏರ್ಪೋರ್ಟ್ ಹಾಕೊಂಡು ರಿಮೂವ್ ಮಾಡಿಬಿಟ್ಟು, ಆ್ಯಕ್ಚುಲಿ ಮಚ್ಚು, ಐ ಆಮ್ ಅನ್ ಇಂಜಿನಿಯರ್ ವಿತ್ ಅ ಹೈ ಸ್ಯಾಲರಿ, but I haven't slept peacefully in 2 years. Okay, I have money, but at that time smile you have. ಇವನು ಏನು ಹೇಳ್ತಾನೆ, ವಿಕ್ರಮ್ ಮುತ್ತು ಹೇಳ್ತಾನೆ, ಸರ್ ಇಲ್ಲಿ ಇಂಟರ್ವ್ಯೂ ಹೋಗಿ ಬಂದೆ ವಿಕ್ರಮ್, ಅಲ್ಲಿ ಬರೀ ಇಂಗ್ಲೀಷೇ ಮಾತಾಡ್ತಾರೆ,
ನಗ್ತಾ ಹಿಂಗೆ ಬರೀ ಇಂಗ್ಲೀಷೇ ಮಾತಾಡ್ತಾರೆ. ಇಲ್ಲಿ ಮನುಷ್ಯರಿಗಿಂತ ಮೆಷಿನ್ಗಳಿಗೆ ಜಾಸ್ತಿ ಬೆಲೆ ಏನು ಮಾಡೋದು ಅಂತ ನಗ್ತಾ ಹೇಳ್ತಾರೆ. ಆ ನಗು ಮುಖನ ನೋಡ್ಬಿಟ್ಟು ವಿಕ್ರಮ್ ಏನು ಮಾಡ್ತಾನೆ, ಓಕೆ ವಿಕ್ರಮು, ಆ್ಯಕ್ಚುಲಿ ಮುತ್ತು ನಿನ್ನ ಹತ್ರ ನಗು ಮುಖ ಇದೆ ಅಲ್ವಾ, ನನಗೆ ಒಳ್ಳೆ ದುಡ್ಡು ಬರುತ್ತೆ, ಒಳ್ಳೆ ಜಾಬ್ ಇದೆ, ಆದರೆ ಕಣ್ ತುಂಬ ನಿದ್ದೆ ಮಾಡಿಲ್ಲ 2 ವರ್ಷದಿಂದ, ಅಷ್ಟು ನಿದ್ದೆ ಮಾಡಿದ್ರು ನೀನು ಈ ಥರ ಮುಖ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ನಿಮಗೇನೋ ಒಂದು ನೀತಿ ಪಾಠ ಅಂದರೆ, ಬೆಂಗಳೂರಲ್ಲಿ ದೊಡ್ಡವರು ಇರಬಹುದು, ಆದರೆ ಇಲ್ಲಿ ಮನುಷ್ಯರು ನಡುವೆ ಗೋಡೆಗಳು ಜಾಸ್ತಿ ಇವೆ. ಮುತ್ತು ಮೆಸೇಜು, ಗೆಳೆಯರೇ ಸಿಟಿಗೆ ಬನ್ನಿ, ಇಂಗ್ಲೀಷ್ ಕಲಿಯಿರಿ, ಸಾಧನೆ ಮಾಡಿ, ಆದರೆ ಆ ಶೋಕಿಗೋಸ್ಕರ ನಿಮ್ಮ ಹಳ್ಳಿ ಮಣ್ಣಿನ ಗುಣವನ್ನು ಮೆರೆಬೇಡಿ. ಇಂಗ್ಲೀಷ್ ಕೇವಲ ಒಂದು ಭಾಷೆ ಅಷ್ಟೇ, ಅದು ನಿಮ್ಮ ಯೋಗ್ಯತೆಯಲ್ಲ. ವಿಕ್ರಮ್, ಎಕ್ಸಾಕ್ಟ್ಲಿ, ಬಿ ಸ್ಮಾರ್ಟ್ ಬಟ್ ಲೋಕ್ ದಟ್ ಹಾರ್ಟ್. ಮುತ್ತು ಆಮೇಲೆ ಒಂದು ಆ್ಯಕ್ಟ್ ಏನು ಮಾಡಿದೆ ಅಂದರೆ, ಮುತ್ತು ವಿಕ್ರಮ್ಗೆ ಹೇಳ್ಕೊಡ್ತಾನೆ ಹೆಂಗೆ ತಿನ್ನೋದು, ಏನು ತಿನ್ನೋದು, ನಮ್ಮ ಮಣ್ಣಿನ ಅಂತ ಹೇಳ್ಬೋದು, ಮುದ್ದೆ ಸಾರು ಹೆಂಗೆ ತಿನ್ನೋದು ಅಂತ ಹೇಳ್ಕೊಡ್ತಾನೆ ಕೈಯಲ್ಲಿ. ಮತ್ತು ವಿಕ್ರಮ್ ಏನು ಹೇಳ್ಕೊಡ್ತಾನೆ ಮುದ್ದುಗೆ, ನಿಮ್ಗೆ ಅದೇ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಯಾರಿಗೆ ಅರ್ಥ ಆಗಿದೆ ಅದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಕೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೇನೆ. ಇದು ನಿಮಗೆ ಐ ಹೋಪ್ ಯು ಗಾಟ್ ದಿಸ್ ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಅಂಡ್ ಕಾಮಿಡಿ. ಇನ್ನೊಂದು ಹೇಳ್ತೇನೆ, ಇಂಗ್ಲೀಷ್ ಒಂದು ಭಾಷೆ ಅಷ್ಟೇ, ಆದರೆ ಕನ್ನಡ ನಮ್ಮ ಚಿರಣಿ, ಇಂಗ್ಲೀಷ್ ನಮ್ಮ ಯೋಗ್ಯತೆವಾಗಬಾರದು ಅಂತ ಕೇಳ್ತಾ ಎಲ್ರಿಗೂ ಧನ್ಯವಾದಗಳು ಕರ್ನಾಟಕ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.